ನಟ ದರ್ಶನ್ ಬೇಲ್ ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ತಮ್ಮ ಪ್ರತಿವಾದವನ್ನ ಮಂಡಿಸುತ್ತಿದ್ದಾರೆ. ಕೇವಲ ದರ್ಶನ್ ಮಾತ್ರ ಅಲ್ಲ, ಪ್ರಕರಣದ ಎಲ್ಲ ಆರೋಪಿಗಳು ಯಾರ್ಯಾರು ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಸಿದ್ರು ಅವರೆಲ್ಲರ ವಾದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿವಾದವನ್ನ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಮಂಡನೆ ಮಾಡ್ತಾ ಇರುವುದನ್ನ ಗಮನಿಸ್ತಾ ಇದ್ದೀರಿ. ನೇರವಾಗಿ ಆ ಕಿಡ್ನಾಪ್ಗೆ ಆದಂತಹ ಸಂಚು, ಅದಾದ ನಂತರ ಆದಂತಹ ಕಿಡ್ನಾಪ್, ಆ ಸಂದರ್ಭದಲ್ಲಿ ಆರೋಪಿಗಳು ಎಲ್ಲೆಲ್ಲಿ ಪತ್ತೆಯಾದ್ರು, ಯಾವ ರೀತಿ ಟ್ರ್ಯಾಪ್ ಮಾಡಲಾಯಿತು ಎಲ್ಲವನ್ನ ಕೂಡ ಸಾಕ್ಷಿ ಸಮೇತ ಕೋರ್ಟ್ನ ಮುಂದೆ ತಮ್ಮ ಪ್ರತಿವಾದವನ್ನ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು ಮಂಡಿಸುತ್ತಿದ್ದಾರೆ. ರೇಣುಕಾ ಸ್ವಾಮಿ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಆರೋಪಿಗಳು ರಾಘವೇಂದ್ರ ವಿನಯ್ ಮೊಬೈಲ್ಗೆ ಫೋಟೋನ ಕಳುಹಿಸಿರ್ತಾನೆ. ದರ್ಶನ್ ಸೇನೆಯ ಸದಸ್ಯರು ವಿನಯ್ಗೆ ಕಳುಹಿಸಿದ್ದಂತಹ ಫೋಟೋ, ಆ ನಂತರದಲ್ಲಿ ಆ ಫೋಟೋ 10ನೇ ಆರೋಪಿಯ ಮೊಬೈಲ್ ನಲ್ಲಿ ರಿಟ್ರೀವ್ ಆಗಿದೆ. ಜೊತೆಗೆ ಇವರು ಯಾವ ಕಾರ್ನಲ್ಲಿ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿದ್ರು ಆ ಕಾರ್ನ ಸಿಸಿಟಿವಿ ಫೂಟೇಜ್ ಲಭ್ಯ ಆಗಿದೆ. ಅದರಲ್ಲಿ ಆರೋಪಿ 8 ಅಂದ್ರೆ ಇಟಿಯೋಸ್ನ ಡ್ರೈವ್ ಮಾಡ್ತಾ ಇದ್ದಂತಹ ರವಿ ಪ್ರಕರಣದ 8ನೇ ಆರೋಪಿ. ಹಾಗೆ ಮತ್ತೋರ್ವ ಆರೋಪಿ ಬಹಳ ಕ್ಲಿಯರ್ ಆಗಿ ಕಾಣಿಸ್ತಾರೆ. ಜೊತೆಗೆ A6 ಕೂಡ ಬಹಳ ಕ್ಲಿಯರ್ ಆಗಿ ಕಾಣಿಸ್ತಾನೆ ಆ ಸಿಸಿಟಿವಿ ಫೂಟೇಜ್ ನಲ್ಲಿ ಅಂತ ಹೇಳಿ ಕೋರ್ಟ್ಗೆ ತಿಳಿಸಿದ್ದಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್. ಹೀಗೆ ಆರೋಪಿಗಳು ಬರುವಾಗ ಟೋಲ್ ಸಿಸಿಟಿವಿ ದೃಶ್ಯಗಳನ್ನ ಕೂಡ ಕಲೆ ಹಾಕಲಾಗಿದೆ. ಅದರ ಬಗ್ಗೆ ಕೂಡ ಪ್ರಸನ್ನ ಕುಮಾರ್ ವಿವರಿಸ್ತಾರೆ. ಈ ನಡುವೆ ಮಾರ್ಗ ಮಧ್ಯೆ ದುರ್ಗಾ ಬಾರ್ಗೆ ಇವರೆಲ್ಲರೂ ಕೂಡ ಎಂಟ್ರಿ ಆಗಿದ್ದಾರೆ. ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಅವರು ದುರ್ಗಾ ಬಾರಿಗೆ ಹೋಗ್ತಾರೆ. ಅಲ್ಲಿನ ಸಿಸಿಟಿವಿ ಫೂಟೇಜ್ ಕೂಡ ಲಭ್ಯ ಆಗಿದೆ. ಇವರ ಜೊತೆ ಮೃತ ರೇಣುಕಾ ಸ್ವಾಮಿ ಕೂಡ ಕಾಣಿಸ್ತಾ ಇರುವಂತಹ ವಿಡಿಯೋ ಇದೆ. ಪೊಲೀಸರು ಎಲ್ಲ ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ. ಸಿಸಿಟಿವಿ ಫೂಟೇಜ್ ಪ್ರಮುಖ ಸಾಕ್ಷಿಯನ್ನ ನೀಡಿದೆ ಈ ಕಿಡ್ನಾಪ್ಗೆ ಸಂಬಂಧಪಟ್ಟ ಹಾಗೆ. ಆರೋಪಿಗಳ ಜೊತೆ ಜಗ್ಗಾ, ರವಿ ಹಾಗೆ ಅನುಕುಮಾರ್, ರಾಘವೇಂದ್ರ ಇವರ ಜೊತೆ ರೇಣುಕಾ ಸ್ವಾಮಿ ಕಾಣಿಸಿಕೊಳ್ಳುವಂತಹ ವಿಡಿಯೋ ಕೂಡ ಇದೆ. ಅದಾದ ಬಳಿಕ ಇವರು 1:30ರ ಸುಮಾರಿಗೆ ಬೆಂಗಳೂರಿನ ಪಟ್ಟಣಗೆರೆಯ ಶೆಡ್ಗೆ ಬಂದಿದ್ದಾರೆ. ಆಗ ಅಲ್ಲಿಗೆ ಪ್ರಕರಣದ 5ನೇ ಆರೋಪಿ ನಂದೀಶ್, 9ನೇ ಆರೋಪಿ ಧನ್ರಾಜ್ ಕೂಡ ಬಂದಿರ್ತಾರೆ. ಯಾರ ನಿರ್ದೇಶನದಂತೆ ಬರ್ತಾರೆ? ಪ್ರಕರಣದ 3ನೇ ಆರೋಪಿಯಾಗಿರುವಂತಹ ಪವನ್ ನಿರ್ದೇಶನದಂತೆ ಅವರಿಬ್ರು ಕೂಡ ಬರ್ತಾರೆ. 8ನೇ ಆರೋಪಿ ಎಟಿಯೋಸ್ ಕಾರ್ನ ಡ್ರೈವ್ ಮಾಡ್ಕೊಂಡು ಬಂದಿದ್ದಾರೆ. ಆ ಡ್ರೈವರ್ ಕಿಡ್ನಾಪ್ ಮಾಡ್ಕೊಂಡು ಬಂದಂತಹ ಆ ವೆಹಿಕಲ್ ಏನಿದೆ, ಆ ವೆಹಿಕಲ್ನ ಡ್ರೈವರ್ 8ನೇ ಆರೋಪಿ ರವಿ. ಐ ವಿಟ್ನೆಸ್ ಹೇಳಿಕೆ ಪ್ರಕಾರ ಆರೋಪಿ 8 ಅಂದ್ರೆ ರವಿ ರೇಣುಕಾ ಸ್ವಾಮಿಯನ್ನ ಕಾರ್ನಲ್ಲಿ ಕರ್ಕೊಂಡು ಬಂದಿದ್ದ. ಅವರು ಬರುವಂತಹ ಸಂದರ್ಭದಲ್ಲೇ ಪ್ರಕರಣದ 5ನೇ ಆರೋಪಿ ಹಾಗೆ 9ನೇ ಆರೋಪಿ ಅಂದ್ರೆ ನಂದೀಶ್ ಹಾಗೆ ಧನ್ರಾಜ್ ಅವರು ಮೊದಲೇ ಪಟ್ಟಣಗೆರೆಯ ಶೆಡ್ಗೆ ಬಂದಿದ್ರು. ಅವರು A4ಗೆ ಅಂದ್ರೆ ರಾಘವೇಂದ್ರನಿಗೆ ಆ ಶೆಡ್ ನ ಲೊಕೇಶನ್ ಅನ್ನ ಕಳುಹಿಸಿರ್ತಾರೆ. ಈ ಜಾಗಕ್ಕೆ ಕರ್ಕೊಂಬ ರೇಣುಕಾ ಸ್ವಾಮಿಯನ್ನ ಅಂತ ಹೇಳಿ ಅವರು A4 ರಾಘವೇಂದ್ರನಿಗೆ ಶೆಡ್ ನ ಲೊಕೇಶನ್ ನ ಕಳಿಸಿರ್ತಾರೆ. ಯಾವಾಗ ಶೆಡ್ಗೆ ಬರಬೇಕು ಅಂತಾನು ಅವರು ಇನ್ಫಾರ್ಮ್ ಮಾಡಿರ್ತಾರೆ. ಇಲ್ಲಿ 4ನೇ ಆರೋಪಿ ಆರೋಪಿ 4 ಸೀನ್ ಆಫ್ ಅಫೆನ್ಸ್ ಗೊತ್ತಾಗ್ಲಿ ಅಂತ, ಅಂದ್ರೆ ಯಾವ ಜಾಗಕ್ಕೆ ಕರ್ಕೊಂಡು ಬರಬೇಕು ಅನ್ನೋದು ಗೊತ್ತಾಗ್ಲಿ ಅನ್ನುವಂತಹ ಕಾರಣಕ್ಕಾಗಿ 4ನೇ ಆರೋಪಿ ರಾಘವೇಂದ್ರನಿಗೆ ಆ ಲೊಕೇಶನ್ ನ ಕಳುಹಿಸಲಾಗಿರುತ್ತೆ. ಲೊಕೇಶನ್ ಕಳಿಸಿದ್ದು 5ನೇ ಆರೋಪಿ ಹಾಗೆ 9ನೇ ಆರೋಪಿ ನಂದೀಶ್ ಹಾಗೆ ಧನ್ರಾಜ್. ಇನ್ನು ಆರೋಪಿ 3ರಿಂದ 9ರ ತನಕ ಎಲ್ಲ ಆರೋಪಿಗಳು ಮೊದಲು ರೇಣುಕಾ ಸ್ವಾಮಿಗೆ ಹಲ್ಲೆಯನ್ನ ಮಾಡಿದ್ದಾರೆ. ಎಲ್ಲ ಆರೋಪಿಗಳು, ಆರೋಪಿ ನಂಬರ್ 3 ಪವನ್, ಅದಾದ ನಂತರ ರಾಘವೇಂದ್ರ, ರವಿ, ನಂದೀಶ್, ಧನ್ರಾಜ್, ಜಗ್ಗಾ, ಅನು, ಹೀಗೆ ಆರೋಪಿ 3ರಿಂದ ಆರೋಪಿ 9ರ ತನಕ ಎಲ್ಲ ಆರೋಪಿಗಳು ಕೂಡ ದರ್ಶನ್ ಬರೋದಕ್ಕೆ ಮೊದಲೇ ಹಲ್ಲೆಯನ್ನ ಮಾಡಿದ್ದಾರೆ. ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಬಂದಂತಹ ನಂತರದಲ್ಲಿ CW91 ರೇಣುಕಾ ಸ್ವಾಮಿಯ ಫೋಟೋ ತೆಗೆಯುತ್ತಾನೆ. ಯಾರು? ಪ್ರಕರಣದಲ್ಲಿ ಆ ಸಾಕ್ಷಿ ಏನಿದ್ದಾನೆ, ಆ ಪಟ್ಟಣಗೆರೆಯ ಸೆಕ್ಯೂರಿಟಿ ಗಾರ್ಡ್, ಆತನ ಮಾಹಿತಿಯನ್ನ ಇಲ್ಲಿ ನೀಡ್ತಾ ಇರೋದು. ರೇಣುಕಾ ಸ್ವಾಮಿಯ ಫೋಟೋ ತೆಗಿತಾನೆ. ಅದನ್ನ ತನ್ನ ಮೊಬೈಲ್ನಿಂದ ಆರೋಪಿ 10ಕ್ಕೆ ಆತ ಕಳಿಸಿದ್ದ, ಅಂದ್ರೆ ವಿನಯ್ಗೆ ಕಳುಹಿಸಿದ್ದ. ಯಾಕಂದ್ರೆ ಅವನು ಪಟ್ಟಣಗೆರೆಯ ಆ ಶೆಡ್ನ ಸೆಕ್ಯೂರಿಟಿ ಗಾರ್ಡ್. ಈ ಪ್ರಕರಣದಲ್ಲಿ ಆತ ಪ್ರಮುಖ ಸಾಕ್ಷಿ. ಆತ ರೇಣುಕಾ ಸ್ವಾಮಿಯ ಫೋಟೋ ತೆಗೆದು ಅದನ್ನ ಆ ಸ್ಟೋನಿ ಬ್ರೂಕ್ನ ಮಾಲೀಕ ಜೊತೆಗೆ ಪಟ್ಟಣಗೆರೆಯ ಇನ್ಚಾರ್ಜ್ ಕೂಡ ಆಗಿದ್ದಂತಹ ಆ ವಿನಯ್ಗೆ ಆ ಫೋಟೋನ ಕಳುಹಿಸುತ್ತಾನೆ. ಆ ಫೋಟೋಸ್ ಆರೋಪಿ ನಂಬರ್ 3, 4, 7 ಹಾಗೆ 8 ಇವರ ಮೊಬೈಲ್ ನಲ್ಲಿ ರಿಟ್ರೀವ್ ಆಗಿದೆ ಅಂತ ಹೇಳಿ ಪ್ರಸನ್ನ ಕುಮಾರ್ ಕೋರ್ಟ್ಗೆ ತಿಳಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ.
ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರ ವಾದವನ್ನ ಗಮನಿಸ್ತಾ ಇದ್ದೀರಿ. ಕೇವಲ ದರ್ಶನ್ ವಿಚಾರವಾಗಿ ಅವರಿಲ್ಲಿ ಪ್ರತಿವಾದವನ್ನ ಮಂಡಿಸ್ತಾ ಇಲ್ಲ, ಎಲ್ಲ ಆರೋಪಿಗಳ ಬೇಲರ್ಜಿಗೆ ಸಂಬಂಧಪಟ್ಟ ಹಾಗೆ ಪ್ರತಿವಾದವನ್ನ ಮಂಡಿಸುವಂತಹ ಕೆಲಸವನ್ನ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು ಮಾಡ್ತಿದ್ದಾರೆ.